ನಮಸ್ಕಾರ. ಸ್ಟ್ರೈಟ್ ಸಾ ಆನ್ ಥಿಕ್ ಸೆಕ್ಷನ್ ಆಫ್ MS ಆಂಗಲ್ ಮತ್ತು ಪೈಪ್ಸ್ ಕುರಿತ ಈ ಸೆಷನ್ಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ: ಈಕ್ವಲ್ ಆಂಗಲ್ ಸೆಕ್ಷನ್ನಲ್ಲಿ ಪೀಸ್ಗಳನ್ನು ಮಾರ್ಕ್ ಮಾಡುವುದು ಮತ್ತು ಕತ್ತರಿಸುವುದು, ಪೈಪ್ ಮೇಲೆ ಪೀಸ್ಗಳನ್ನು ಮಾರ್ಕ್ ಮಾಡುವುದು ಮತ್ತು ಕತ್ತರಿಸುವುದು, MS ಆಂಗಲ್ ಮತ್ತು ಪೈಪ್ಗಳ ಥಿಕ್ ಸೆಕ್ಷನ್ ಮೇಲೆ ಸ್ಟ್ರೈಟ್ ಸಾ ಕುರಿತ ಕಾರ್ಯವಿಧಾನವನ್ನು ಕಲಿಯೋಣ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳೆಂದರೆ ಸ್ಟೀಲ್ ರೂಲ್, ಫೈಲ್ಸ್, ಟ್ರೈಸ್ಕ್ವೇರ್, ವರ್ನಿಯರ್ ಹೈಟ್ ಗೇಜ್, ಆಂಗಲ್ ಪ್ಲೇಟ್, ಸರ್ಫೇಸ್ ಟೇಬಲ್, marking media, dot punch and center punch, ball peen hammer, anvil, bench vise, hacksaw blade with frame, magnetic V-block. ಈಗ ಟಾಸ್ಕ್ 1 ಅಂದರೆ ಸ್ಟ್ರೈಟ್ ಆಂಗಲ್ ಮೇಲೆ ಹ್ಯಾಕ್ಸಾ ಮಾಡುವ ಕಾರ್ಯವಿಧಾನದ ಕುರಿತು ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ರಾ ಮೆಟೀರಿಯಲ್ನ ಸೈಜ್ ಅನ್ನು ಪರಿಶೀಲಿಸಿ. ಪ್ಯಾರಲಲಿಸಮ್ ಅನ್ನು ಪಡೆಯಲು MS ಆಂಗಲ್ನ ಎಂಡ್ಸ್ ಅನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಪ್ಯಾರಲಲಿಸಮ್ ಅನ್ನು ಪರಿಶೀಲಿಸಿ. MS ಆಂಗಲ್ನ ಒಂದು ಫೇಸ್ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಆಂಗಲ್ ಪ್ಲೇಟ್ನೊಂದಿಗೆ MS ಆಂಗಲ್ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ವರ್ಟಿಕಲ್ ಆಗಿ ಇರಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು 100 mm ಉದ್ದದಲ್ಲಿ ಒಂದು ಲೈನ್ ಅನ್ನು ಮಾರ್ಕ್ ಮಾಡಿ. ಬ್ಯಾಸ್ಟರ್ಡ್ ಮತ್ತು ಸ್ಮೂತ್ ಫೈಲ್ಸ್ಗಳನ್ನು ಬಳಸಿಕೊಂಡು ಅಗತ್ಯವಿರುವ ಸೈಜ್ಗೆ ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಪ್ಯಾರಲಲಿಸಮ್ ಅನ್ನು ಪರಿಶೀಲಿಸಿ. MS ಆಂಗಲ್ನ ಒಂದು ಫೇಸ್ ಮೇಲೆ ಮತ್ತೊಮ್ಮೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಆಂಗಲ್ ಪ್ಲೇಟ್ನೊಂದಿಗೆ MS ಆಂಗಲ್ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ವರ್ಟಿಕಲ್ ಆಗಿ ಇರಿಸಿ. ಬೇಸ್ನಿಂದ 22 mm, 23.5 mm, 25 mm, 43 mm, 44.5 mm, 46 mm, 61 mm ಮತ್ತು 62.5 mm ನಲ್ಲಿ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಲೈನ್ಗಳನ್ನು ಮಾರ್ಕ್ ಮಾಡಿ. ಬಾಲ್ ಪೀನ್ ಹ್ಯಾಮರ್ ಮತ್ತು ಡಾಟ್ ಪಂಚ್ ಅನ್ನು ಬಳಸಿ ಆನ್ವಿಲ್ ಮೇಲೆ ಮಾರ್ಕ್ ಮಾಡಿದ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಅಳವಡಿಸಿ. 1 ಇಂಚಿಗೆ 14 ಟೀತ್ಗಳಿರುವ ಮೀಡಿಯಂ ಕಟ್ ಹ್ಯಾಕ್ಸಾ ಬ್ಲೇಡ್ ಅನ್ನು ಹ್ಯಾಕ್ಸಾ ಫ್ರೇಮ್ನಲ್ಲಿ ಫಿಕ್ಸ್ ಮಾಡಿ. ಹ್ಯಾಕ್ಸಾ ಮಾಡುವಾಗ ಹ್ಯಾಕ್ಸಾ ಹ್ಯಾಂಡಲ್ ಅನ್ನು ಹಿಡಿದಿರುವ ಕೈನ ತೋರು ಬೆರಳಿಗೆ ಸಪೋರ್ಟ್ ಇರುವುದನ್ನು ಮತ್ತು ಕತ್ತರಿಸುವ ದಿಕ್ಕಿಗೆ ಮುಖ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನೊಂದು ಕೈಯಿಂದ ಫ್ರೇಮ್ ಅನ್ನು ವಿಂಗ್ ನಟ್ ಹತ್ತಿರ ದೃಢವಾಗಿ ಹಿಡಿದುಕೊಳ್ಳಿ. ಸಾಯಿಂಗ್ ಅನ್ನು ವೈಸ್ನ ಜಾಗಳ ಹತ್ತಿರದಲ್ಲೇ ಮಾಡಬೇಕು. 23.5 mm, 44.5 mm ಮತ್ತು 62.5 mm ಮಾರ್ಕ್ ಮಾಡಿದ ಲೈನ್ಗಳ ಉದ್ದಕ್ಕೂ ಕತ್ತರಿಸಿ. ಬ್ಯಾಸ್ಟರ್ಡ್ ಮತ್ತು ಸ್ಮೂತ್ ಫೈಲ್ಸ್ಗಳನ್ನು ಬಳಸಿ ಸಾವ್ಡ್ ಸರ್ಫೇಸ್ಗಳನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. ಸ್ಟೀಲ್ ರೂಲ್ ಬಳಸಿ ಕಟ್ ಪೀಸ್ಗಳ ಸೈಜ್ ಅನ್ನು ಪರಿಶೀಲಿಸಿ. ಸಣ್ಣ ಸ್ಮೂತ್ ಫೈಲ್ ಬಳಸಿ ಡಿಬರ್ ಮಾಡಿ. ಥಿನ್ ಕೋಟ್ ಆಯಿಲ್ ಅನ್ನು ಲೇಪಿಸಿ ಮತ್ತು ಇವ್ಯಾಲ್ಯೂಯೇಷನ್ಗಾಗಿ ಸಂರಕ್ಷಿಸಿ. ಟಾಸ್ಕ್ 2 ಅಂದರೆ
ಪೈಪ್ ಮೇಲೆ ಹ್ಯಾಕ್ಸಾ ಮಾಡುವ ಕಾರ್ಯವಿಧಾನದ ಕುರಿತು ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ರಾ ಮೆಟೀರಿಯಲ್ ಸೈಜ್ ಅನ್ನು ಪರಿಶೀಲಿಸಿ. ಪ್ಯಾರಲಲಿಸಮ್ ಅನ್ನು ಪಡೆಯಲು ಪೈಪ್ನ ಎಂಡ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಪ್ಯಾರಲಲಿಸಮ್ ಅನ್ನು ಪರಿಶೀಲಿಸಿ. ಪೈಪ್ ಮೇಲೆ ಮಾಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮೇಲೆ ಪೈಪ್ ಅನ್ನು ವರ್ಟಿಕಲ್ ಆಗಿ ಇರಿಸಿ. 1 ಇಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಪೈಪ್ ಅನ್ನು ನಿಧಾನವಾಗಿ ರೊಟೇಟ್ ಮಾಡುವ ಮೂಲಕ 90 mm ಉದ್ದದಲ್ಲಿ ಲೈನ್ಗಳನ್ನು ಮಾರ್ಕ್ ಮಾಡಿ. ಬಾಸ್ಟರ್ಡ್ ಮತ್ತು ಸ್ಮೂತ್ ಫೈಲ್ಸ್ಗಳನ್ನು ಬಳಸಿಕೊಂಡು ಅಗತ್ಯವಿರುವ ಸೈಜ್ಗೆ ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಪ್ಯಾರಲಲಿಸಮ್ ಅನ್ನು ಪರಿಶೀಲಿಸಿ. ಮತ್ತೊಮ್ಮೆ ಪೈಪ್ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮೇಲೆ ಪೈಪ್ ಅನ್ನು ವರ್ಟಿಕಲ್ ಆಗಿ ಇರಿಸಿ. 15 mm, 16.5 mm, 18 mm, 35 mm, 36.5 mm, 38 mm, 59 mm ಮತ್ತು 60.5 mm ನಲ್ಲಿ 1 ಇಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಪೈಪ್ ಅನ್ನು ನಿಧಾನವಾಗಿ ರೊಟೇಟ್ ಮಾಡುವ ಮೂಲಕ ಲೈನ್ಗಳನ್ನು ಮಾರ್ಕ್ ಮಾಡಿ. 1 ಇಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಪೈಪ್ ಅನ್ನು ನಿಧಾನವಾಗಿ ರೊಟೇಟ್ ಮಾಡುವ ಮೂಲಕ ಇನ್ನೊಂದು ಎಂಡ್ನಿಂದ 16 mm ಮತ್ತು 27 mm ನಲ್ಲಿ ಲೈನ್ಗಳನ್ನು ಮಾರ್ಕ್ ಮಾಡಿ. ಪೈಪ್ ಅನ್ನು ಮ್ಯಾಗ್ನೆಟಿಕ್ ವಿ ಬ್ಲಾಕ್ ಮೇಲೆ ಹಾರಿಜಾಂಟಲ್ ಆಗಿ ಇರಿಸಿ. 1 ಇಯರ್ ಹೈಟ್ ಗೇಜ್ನ ಸ್ಕ್ರೈಬರ್ ಅನ್ನು ಪೈಪ್ನ ಮೇಲ್ಭಾಗದಲ್ಲಿ ಇರಿಸಿ. 1 ಇಯರ್ ಹೈಟ್ ಗೇಜ್ನಲ್ಲಿ ಸ್ಕ್ರೈಬರ್ನ ಹೈಟ್ ಅನ್ನು 25 mm ನಷ್ಟು ಕಡಿಮೆ ಮಾಡಿ. 1 ಇಯರ್ ಹೈಟ್ ಗೇಜ್ನ ಈ ಹೈಟ್ನಲ್ಲಿ ಡಯಾಮೆಟ್ರಿಕಲಿ ಆಪೋಸಿಟ್ ಎಂಡ್ಸ್ಗಳಲ್ಲಿ ಪೈಪ್ನ 16 mm ಮತ್ತು 27 mm ಲೈನ್ಗಳ ನಡುವೆ ಹಾರಿಜಾಂಟಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಡಯಾಮೆಟ್ರಿಕಲಿ ಆಪೋಸಿಟ್ ಆಗಿರುವ ಆಕ್ಸಿಯಲ್ ಲೈನ್ಗಳನ್ನು ಕನೆಕ್ಟ್ ಮಾಡಲು 16 mm ಮತ್ತು 27 mm ಲೈನ್ಗಳ ನಡುವೆ ಕರ್ವ್ಡ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಬಾಲ್ ಪೀನ್ ಹ್ಯಾಮರ್ ಮತ್ತು ಡಾಟ್ ಪಂಚ್ ಅನ್ನು ಬಳಸಿಕೊಂಡು ಮೆಟಲ್ ಪ್ಲೇಟ್ ಮೇಲೆ ಮಾರ್ಕ್ ಮಾಡಿದ ಲೈನ್ಗಳ ಮೇಲೆ ಪಂಚ್ ಮಾಡಿ. ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಅಳವಡಿಸಿ. 1 ಇಂಚಿಗೆ 24 ಟೀತ್ಗಳಿರುವ ಮೀಡಿಯಂ ಕಟ್ ಹ್ಯಾಕ್ಸಾ ಬ್ಲೇಡ್ ಅನ್ನು ಹ್ಯಾಕ್ಸಾ ಫ್ರೇಮ್ನಲ್ಲಿ ಫಿಕ್ಸ್ ಮಾಡಿ. ಮಾರ್ಕ್ ಮಾಡಿದ ಲೈನ್ಗಳ ಉದ್ದಕ್ಕೂ 16.5 mm, 36.5 mm ಮತ್ತು 60.5 mm ಕತ್ತರಿಸಿ. .24 TPI ಹ್ಯಾಕ್ಸಾ ಬ್ಲೇಡ್ ಅನ್ನು ಬಳಸಿ ಆಂಗ್ಯುಲರ್ ಲೈನ್ ಉದ್ದಕ್ಕೂ ಸ್ಟ್ರೈಟ್ ಆಗಿ ಕತ್ತರಿಸಿ. ಬಾಸ್ಟರ್ಡ್ ಮತ್ತು ಸ್ಮೂತ್ ಫೈಲ್ಸ್ಗಳನ್ನು ಬಳಸಿ ಸಾಫ್ಟ್ ಸರ್ಫೇಸ್ಗಳನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. ಸ್ಟೀಲ್ ರೂಲ್ ಬಳಸಿ ಕಟ್ ಪೀಸ್ಗಳ ಸೈಜ್ ಅನ್ನು ಪರಿಶೀಲಿಸಿ. ಸಣ್ಣ ಸ್ಮೂತ್ ಫೈಲ್ ಬಳಸಿ ಡಿಬರ್ ಮಾಡಿ. ಥಿನ್ ಕೋಟ್ ಆಯಿಲ್ ಅನ್ನು ಲೇಪಿಸಿ ಮತ್ತು ಇವ್ಯಾಲ್ಯೂಯೇಷನ್ಗಾಗಿ ಸಂರಕ್ಷಿಸಿ. ಈ ಅಭ್ಯಾಸದಲ್ಲಿ ಮಾಡಬೇಕಾದ್ದು ಮತ್ತು ಮಾಡಬಾರದ್ದನ್ನು ಕಲಿಯೋಣ. ಕತ್ತರಿಸಬೇಕಾದ ಶೇಪ್ ಮತ್ತು ಮೆಟೀರಿಯಲ್ಗೆ ಅನುಗುಣವಾಗಿ ಸರಿಯಾದ ಪಿಚ್ ಬ್ಲೇಡ್ ಅನ್ನು ಆರಿಸಿ. ಸಾಯಿಂಗ್ ಮಾಡುವಾಗ ಬ್ಲೇಡ್ನ 2 ಅಥವಾ ಹೆಚ್ಚು ಟೀತ್ಗಳು ಮೆಟಲ್ ಸೆಕ್ಷನ್ ಮೇಲೆ ಕಾಂಟ್ಯಾಕ್ಟ್ನಲ್ಲಿರಬೇಕು. ವೈಸ್ನಲ್ಲಿ ಪೈಪ್ ಅನ್ನು ಅತಿಯಾಗಿ ಟೈಟ್ ಮಾಡಬೇಡಿ, ಇದು ಡಿಫಾರ್ಮೇಷನ್ ಅನ್ನು ಉಂಟು ಮಾಡಬಹುದು. ತುಂಬಾ ಫಾಸ್ಟ್ ಆಗಿ ಕತ್ತರಿಸಬೇಡಿ. ನಿಧಾನವಾಗಿ ಕಟ್. ಕತ್ತರಿಸುವಾಗ ಪ್ರೆಷರ್ ಅನ್ನು ಕಡಿಮೆ ಮಾಡಿ.
ರಿಕ್ಯಾಪ್ ಮಾಡಲು ನಾವು ಕಲಿತಿರುವುದು ಈಕ್ವಲ್ ಆಂಗಲ್ ಸೆಕ್ಷನ್ನಲ್ಲಿ ಪೀಸ್ಗಳನ್ನು ಮಾರ್ಕ್ ಮಾಡುವುದು ಮತ್ತು ಕತ್ತರಿಸುವುದು, ಪೈಪ್ ಮೇಲೆ ಪೀಸ್ಗಳನ್ನು ಮಾರ್ಕ್ ಮಾಡುವುದು ಮತ್ತು ಕತ್ತರಿಸುವುದು. ಇದು ಸ್ಟ್ರೈಟ್ ಸಾ ಆನ್ ಥಿಕ್ ಸೆಕ್ಷನ್ ಆಫ್ MS ಆಂಗಲ್ ಮತ್ತು ಪೈಪ್ಸ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.